ನಮಸ್ಕಾರ ಎಲ್ಲರಿಗೂ. ಜಿಜಿ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ಸಿಬಿ ಪಡೆ. ಈ ಮೂಲಕ ಬರೆಯಿತು 5 ದೊಡ್ಡ ವಿಶ್ವ ದಾಖಲೆ. ಇನ್ನು 39 ಬಾಲ್ಗೆ ಬೇಕಿತ್ತು 82 ರನ್. ಹೀಗಾಗಿ ನಮ್ಮ ಆರ್ಸಿಬಿ ಮತ್ತು ಜಿಜಿ ನಡುವಿನ ರೋಚಕ ಪಂದ್ಯದ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ನಿನ್ನೆ ದಿವಸ ಜಿಜಿ ವಿರುದ್ಧ ಗೆಲ್ಲುವ ಮುಖಾಂತರ ಈ ಬಾರಿಯ WPL ಆರ್ಸಿಬಿ ಒಂದು ಹೊಸ ಚರಿತ್ರೆಯನ್ನು ನಿರ್ಮಿಸಿತು. ಈ ಮೂಲಕ ಎರಡನೇ ತಂಡವಾಗಿ ಹೊರಹೊಮ್ಮಿದೆ. ಹ್ಯಾಟ್ರಿಕ್ ಗೆದ್ದ ಆರ್ಸಿಬಿ ತಂಡ ಈ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡ ಕೂಡ WPL ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ ಮೊದಲ ತಂಡವಾಗಿ ಹೊರಹೊಮ್ಮಿತ್ತು. ಈ ಮೂಲಕ ಆ ಒಂದು ರೆಕಾರ್ಡನ್ನು ಈಗ ಆರ್ಸಿಬಿ ಬ್ರೇಕ್ ಮಾಡಿದೆ. ಎರಡನೇ ತಂಡವಾಗಿ ಆರ್ಸಿಬಿ ಈ ಒಂದು ಹ್ಯಾಟ್ರಿಕ್ ಗೆಲುವಿನ ಬಳಿಕ ಕಾಣಿತು. ಈ ಮೂಲಕ ಶ್ರೇಯಾಂಕ ಪಾಟೀಲ್ ಕೂಡ 5 ವಿಕೆಟ್ ಪಡೆದು ಇಲ್ಲಿ ಮಿಂಚಿ ಒಂದು ದಾಖಲೆಯನ್ನು ಕೂಡ ಬರೆಯುತ್ತಾರೆ. ಆರ್ಸಿಬಿ ಪರ ಮೂರನೆಯ ಆಟಗಾರ್ತಿಯಾಗಿ ಶ್ರೇಯಾಂಕ ಪಾಟೀಲ್ ಹ್ಯಾಟ್ರಿಕ್ ವಿಕೆಟ್ ಪಡೆದರು. ಆಶಾ ಶೋಭನಾ ಜೊತೆಗೆ ಎಲಿಸ್ ಪೆರಿ ಈ ಆಟಗಾರರ ಪಟ್ಟಿಯಲ್ಲಿ ಇದ್ದರು. ಹೀಗಾಗಿ 4ನೇ ಆಟಗಾರ್ತಿಯಾಗಿ WPL ಚರಿತ್ರೆಯನ್ನು ಬರೆದರು. ಆರ್ಸಿಬಿ ಮೊದಲಿಗೆ ಇಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿತ್ತು. ಈ ಮೂಲಕ ಮೊದಲ ಓವರ್ನಲ್ಲಿಯೇ ರೇಣುಕಾ ಸಿಂಗ್ ಠಾಕೂರ್ ಅವರ ಓವರ್ನಲ್ಲಿ ಆರ್ಸಿಬಿಯ ಗ್ರೇಸ್ ಹ್ಯಾರಿಸ್ ಅವರ ಅಪ್ಪರದ ಬ್ಯಾಟಿಂಗ್ ನಾವಿಲ್ಲಿ ನೋಡಿದ್ವಿ. ಮೊದಲ ಓವರ್ಗೆ 23 ರನ್ ಬಿಟ್ಟುಕೊಟ್ಟಂತಹ ರೇಣುಕಾ ಸಿಂಗ್ ಅವರು ಇಲ್ಲಿಂದ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ ರನ್ಗಳ ಹೊಳೆಯನ್ನು ಹರಿಸಿತು. ಈ ಮೂಲಕ ಆರ್ಸಿಬಿ ತಂಡದ ಪರವಾಗಿ ಗ್ರೇಸ್ ಹ್ಯಾರಿಸ್ 17 ರನ್ ಹೊಡೆದರೆ ಸ್ಮೃತಿ ಮಂದನ ನಾಯಕಿ ಮತ್ತೊಮ್ಮೆ ವೈಫಲ್ಯ ಅನುಭವಿಸಿದರು. 5 ರನ್ನಿಗೆ ಔಟ್ ಆದರೆ ಡಯಾನ ಹೇಮಲತಾ ಅವರು 4, ಇನ್ನು ನಾಯಕ್ 9. ಇಲ್ಲಿ ರಾಧಾ ಯಾದವ್ ಅವರ ಕಡೆಯಿಂದ ಸ್ಫೋಟಕ ಬ್ಯಾಟಿಂಗ್ ನಾವು ನೋಡಿದ್ವಿ. ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಅವರ ಜೋಡಿ ಶತಕಗಳ ಜೊತೆ ಆಟವಾಡಿ ಜಿಜಿ ತಂಡವನ್ನು ಒಂಥರ ಬಾಲರ್ಗಳನ್ನು ಬೆಂಡೆತ್ತಿದ್ರು. ಈ ಮೂಲಕ ಈ ಇಬ್ಬರು ಜೋಡಿ 100ಕ್ಕೂ ಹೆಚ್ಚು ಪಾರ್ಟ್ನರ್ಶಿಪ್ ಅನ್ನು ಕೂಡ ಇಲ್ಲಿ ಆಡಿತು. ಇನ್ನು ರಾಧಾ ಯಾದವ್ 47 ಬಾಲ್ಗೆ 66 ಹೊಡೆದರೆ 6 4 ಜೊತೆಗೆ 3 ಸಿಕ್ಸರ್ ಸಹಿತ 140 ಸ್ಟ್ರೈಕ್ನಲ್ಲಿ ಬ್ಯಾಟ್ ಮಾಡಿದರು. ರಿಚಾ ಘೋಷ್ 44 ರನ್ ಹೊಡೆದರೆ ನದಿನಿ ಡಿಕ್ಲರ್ ಕೇವಲ 12 ಬಾಲ್ಗೆ 26 ಹಿಡಿದು ಮತ್ತೊಮ್ಮೆ ಸ್ಫೋಟಕ ಬ್ಯಾಟಿಂಗನ್ನು ಇಲ್ಲಿ ಆರ್ಸಿಬಿ ಪಡೆ ತಂದರು. ಅವರ ಬ್ಯಾಟ್ನಲ್ಲಿ 2 6 2 4 ಸೇರಿತ್ತು. ಇದು ಕೊನೆಯದಾಗಿ ಆರ್ಸಿಬಿ ತಂಡ ಅಂತಿಮವಾಗಿ 20 ಓವರ್ಗೆ 3 ವಿಕೆಟ್ ಕಳೆದುಕೊಂಡು 182 ರನ್ ಹೊಡಿತು. ಈ ಮೂಲಕ ಆರ್ಸಿಬಿ ತಂಡ 183 ರನ್ಗಳ ಟಾರ್ಗೆಟನ್ನು ಈ ಒಂದು ಜಿಜಿ ತಂಡಕ್ಕೆ ಕೊಟ್ಟರೆ ಜಿಜಿ ತಂಡದ ಆರಂಭ ಕೂಡ ಇಲ್ಲಿ ಚೆನ್ನಾಗಿಲ್ಲ. ಆರ್ಸಿಬಿಯ ಮಾಜಿ ಆಟಗಾರ್ತಿ ಸೋಫಿಯಾ ಡಿವೈನ್ ಬೇಗನೆ ಔಟ್ ಆಗಿ ಹೊರಡಿದರೆ ಕನಿಕಾ ಅಹುಜಾ ಕೂಡ ಇಲ್ಲಿ ಔಟ್ ಆಗ್ತಾರೆ. ಅಶ್ವಿಕ್ ಗಾರ್ಡನ್ ಕಡೆಯಿಂದ ಯಾವುದೇ ತರಹ ಪ್ರದರ್ಶನ ಇಲ್ಲಿ ಮೂಡಿಬರಲಿಲ್ಲ. ಕೊನೆಯದಾಗಿ ಕೌಶಿಕ್ ಗೌತಮ್ 18 ಜೊತೆಗೆ ತನುಜಾ ಕನ್ವರ್ 21 ರನ್ನಷ್ಟೇ ಹೊಡೆಯಲು ಶಕ್ತರಾದರು. ಅಂತಿಮವಾಗಿ ಇಲ್ಲಿ ಜಿಜಿ ತಂಡ ಕೇವಲ 150ಕ್ಕೆ ಆಲ್ಔಟ್ ಆಗಿ ಹೀನಾಯ ಸೋಲು ಕಂಡಿತು. ಇನ್ನು ಜಿಜಿ ತಂಡದ ಪರವಾಗಿ ಅಬ್ಬರಿಸಿದ ಯಾರಪ್ಪ ಅಂದರೆ ಇಲ್ಲಿ ಪಾರ್ಥಿವ್ ಪಲ್ಮಾಲಿ 39 ರನ್ ಬಿಟ್ಟರೆ ಯಾವೊಬ್ಬ ಬ್ಯಾಟರ್ ಕಡೆಯಿಂದ ರನ್ ಬರಲಿಲ್ಲ. ಹೀಗಾಗಿ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿ ಒಂದು ದೊಡ್ಡ ಚರಿತ್ರೆಯಲ್ಲಿ ನಿರ್ಮಿಸಿತು. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.